ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ನ್ಯೂ ವ್ಲಾಗ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಅಷ್ಟೇ ತುಂಬ ಚೆನ್ನಾಗಿದ್ದೀನಿ. ಆ್ಯಂಡ್ ವಾಯ್ಸ್ ಓವರ್ ಏನಕ್ಕೆ ಕೊಡ್ತಿದ್ದೀನಿ ಅಂತಂದರೆ ಅಲ್ಲಿ ನಮ್ಮನೆ ಪಕ್ಕದಲ್ಲಿ ಕನ್ಸ್ಟ್ರಕ್ಷನ್ ಆಗ್ತಾಯಿದೆ, ಸೊ ಅದೇ ಸೌಂಡ್ ಜಾಸ್ತಿ ಕೇಳಿಸ್ತಾ ಇತ್ತು. ಸೊ ಅದಕ್ಕೋಸ್ಕರ ವಾಯ್ಸ್ ಓವರ್ ಕೊಡೋಣ ಅಂತ ಅಂದ್ಕೊಂಡೆ. ಆ್ಯಂಡ್ ಇವಾಗ ವಾಯ್ಸ್ ಓವರ್ ಕೊಡಬೇಕಾದ್ರೂ ಅವರು ಸೌಂಡ್ ಎಷ್ಟು ಕೇಳಿಸ್ತಾ ಇತ್ತು ಅಂತ ಅಂದರೆ ಒಂದ್ಸಲ ಅಂದ್ಕೊಂಡೆ ಪವರ್ ಆದರೂ ಕಟ್ ಆಗಬಾರ್ದ ಅಂತ. ಆ್ಯಂಡ್ ಇವಾಗ ಪವರ್ ಹೋಯಿತು, ಅದಕ್ಕೆ ಸೌಂಡ್ ಕೇಳಿಸ್ತಾ ಇಲ್ಲ. ಆ್ಯಂಡ್ ವಾಯ್ಸ್ ಓವರ್ ಕೊಡೋಕ್ಕೂ ತುಂಬ ಡಿಸ್ಟರ್ಬೆನ್ಸ್ ಅನಿಸ್ತಾ ಇತ್ತು. ಆ್ಯಂಡ್ ಇದು ಒಂದು ಜಸ್ಟ್ ರ್ಯಾಂಡಮ್ ವ್ಲಾಗ್ ಅಷ್ಟೇ. ನಾನು ಡೇಯಲ್ಲಿ ಏನೇನು ತಿಂತೀನಿ ಆ್ಯಂಡ್ ನನ್ನ ಡೇ ಹೆಂಗಿರುತ್ತೆ ಅಂತ ನೀವು ಈ ವ್ಲಾಗಲ್ಲಿ ನೋಡ್ಬೋದು. ಆ್ಯಂಡ್ ಇನ್ನೊಂದು, ನನ್ನ ಫೇಸ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಆ್ಯಂಡ್ ನನ್ನ ಹೆಸರು ದೀಪಾ. ನಾನು ಡೈಲಿ ವ್ಲಾಗ್ಸ್ನ ಮಾಡ್ತೀನಿ ಆ್ಯಂಡ್ ವ್ಲಾಗ್ಸ್ನ ಮಾಡ್ತೀನಿ. ಇವತ್ತು ಮಾರ್ನಿಂಗ್ 5:30 ಜಿಮ್ಗೆ ಹೋಗೋಣ ಅಂತ ಅಂದ್ಕೊಂಡೆ, ಬಟ್ ಎದ್ದಿದ್ದು ಲೇಟು. ಸೊ ಎದ್ಬಿಟ್ಟು ಹೇರ್ ಆಯಿಲ್ ಹಾಕ್ಕೊಂಡೆ. ಹೇರ್ಸ್ಗೆ ತುಂಬ ದಿನ ಆಗಿತ್ತು ಆಯಿಲ್ ಹಾಕ್ತೆ. ನೀವು ಆಯಿಲಲ್ಲಿ ಕಾಟನ್ ಬಾಲ್ಸ್ನ ಡಿಪ್ ಮಾಡಿಬಿಟ್ಟು ಡೈರೆಕ್ಟಾಗಿ ಸ್ಕ್ಯಾಲ್ಪ್ಗೆ ಅಪ್ಲೈ ಮಾಡೋದ್ರಿಂದ ಏರ್ ಫಾಲ್ ರೆಡ್ಯೂಸ್ ಆಗುತ್ತೆ ಆ್ಯಂಡ್ ಹೇರ್ ಗ್ರೋತು ತುಂಬ ಚೆನ್ನಾಗಾಗುತ್ತೆ. ಸೊ ಅದಕ್ಕೋಸ್ಕರ ನಾನು ಈ ಮೆಥಡ್ನ ಫಾಲೋ ಮಾಡ್ತೀನಿ. ಆ್ಯಂಡ್ ಇನ್ನೊಂದು, ನೀವು ಹೇರ್ ಆಯಿಲ್ನ ಅಪ್ಲೈ ಮಾಡಬೇಕಂದ್ರೆ ಈ ಥರ ಫಿಂಗರ್ ಒಳಗಡೆ ಲೈಕ್ ನಾನು ತೋರಿಸಿದ್ದೀನಿ ನೋಡಿ, ಆ ಥರ ಮಾಡಿಕೊಂಡು ಅಪ್ಲೈ ಮಾಡೋದ್ರಿಂದ ನೀಟಾಗಿ ಹೇರ್ಸ್ಗೆಲ್ಲ ಅಪ್ಲೈ ಆಗುತ್ತೆ ಆಯಿಲ್. ಮಾರ್ನಿಂಗ್ 8 o'clock ಆಗಿತ್ತು ಅನಿಸುತ್ತೆ. ಎದ್ದಿದ ತಕ್ಷಣ ವಾಟರ್ ಕುಡಿದ್ಬಿಟ್ಟು ಹೇರ್ಗೆ ಆಯಿಲ್ ಹಚ್ಕೊಂಡು ನೋಡಿ, ನನ್ನ ಏರ್ ಫಾಲ್ ಎಷ್ಟು ಕಮ್ಮಿ ಆಗಿದೆ, ತುಂಬ ಅಂದರೆ ತುಂಬ ಕಮ್ಮಿ ಆಗಿದೆ. ಆ್ಯಂಡ್ ಇನ್ನೊಂದು, ಆಮ್ಲನ ಇಂಟೇಕ್ ಮಾಡ್ತಾ ಇರೋದ್ರಿಂದ ಹೇರ್ ಫಾಲ್ ಕೂಡ ತುಂಬ ಅಂದರೆ ತುಂಬ ಕಮ್ಮಿ ಆಗಿದೆ. ಒಂದು 5 minutes ಮಸಾಜ್ ಮಾಡ್ಕೊಳ್ಳಿ. ಮಸಾಜ್ ಮಾಡ್ಕೊಳ್ಳೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಾಗುತ್ತೆ, ಏರ್ ಫಾಲ್ ಕೂಡ ಕಮ್ಮಿ ಆಗುತ್ತೆ. ಆ್ಯಂಡ್ ನಾನಂತೂ ವಿತೌಟ್ ಆಯಿಲ್ ನಾನು ಹೇರ್ ವಾಶ್ ಮಾಡೋದೇ ಇಲ್ಲ. ಸೊ ನೀವು ಅಷ್ಟೇ, ನೀವು ಕೇರ್ ಮಾಡಿದ್ರೆ ಆಬ್ವಿಯಸ್ಲಿ ನಿಮ್ಮ ಹೇರ್ಸ್ ಚೆನ್ನಾಗಿರುತ್ತೆ. ಆ್ಯಂಡ್ ನೆಕ್ಸ್ಟು ಕಿಚನ್ಗೆ ಹೋದೆ. ಹೇಳಿದೆ ಅಲ್ವಾ ನಾನು ನಿಮಗೆ ABC ಜ್ಯೂಸ್ನ ಇಂಟೇಕ್ ಮಾಡ್ತಾಯಿದ್ದೀನಿ ಅಂತ. ಆಮ್ಲ ತೊಗೊಳೋದ್ರಿಂದನೇ ಏರ್ ಫಾಲ್ ತುಂಬ ಕಮ್ಮಿ ಆಗಿದೆ. ನನಗೆ ಕ್ಯಾರೆಟ್ ಖಾಲಿ ಆಗಿತ್ತು, ಅದಕ್ಕೆ ಬರೀ ಬೀಟ್ರೋಟ್ ಮತ್ತು ಆಮ್ಲನ ತೊಗೊಂಡು ಕುಡಿದು ನೆಕ್ಸ್ಟು ಲೆಮನ್ ಬಿಟ್ಟಿತ್ತು. ಸೊ ಹೆಂಗಿದ್ರು ಚಿತ್ರಾನ್ನ ಮಾಡೋಣ ಬ್ರೇಕ್ಫಾಸ್ಟ್ಗೆ ಅಂತ ಅದನ್ನು ಒಂದು ಕಟ್ ಮಾಡ್ಕೊಂಡು ಬಂದೆ. ಎಲ್ಲರಿಗೂ ಕಾಫಿ ಮಾಡಿಕೊಟ್ಟು ರಿಮೈನಿಂಗ್ ಮಿಲ್ಕ್ನ ಬಿಸಿ ಮಾಡೋಕ್ಕಿಟ್ಟು ಈ ಕಡೆ ಬ್ರೇಕ್ಫಾಸ್ಟ್ನ ಮಾಡ್ತಾಯಿದ್ದೀನಿ. ಚಿತ್ರಾನ್ನ ಏನಕ್ಕೆ ಮಾಡೋಣ ಅಂದ್ಕೊಂಡೆ ಅಂದರೆ, ಅದು ಮಾರ್ಟ್ಗೆ ಹೋದಾಗ ನಾನು ಒಂದು ಲೆಮನ್ ರೈಸ್ದು ಪೌಡರ್ ತಂದಿದ್ದೆ. ಸೊ ಅದು ಹೆಂಗಾಗತ್ತೆ ಟ್ರೈ ಮಾಡೋಣ ಅಂತ ಮಾಡಿದ್ದು. ಒಗ್ಗರಣೆಗೆ ಆಲ್ಮೋಸ್ಟ್ ಚಿತ್ರಾನ್ನ ಮಾಡೋದು ಎಲ್ಲರಿಗೂ ಬರುತ್ತೆ. ನಾನು ಆನಿಯನ್ ಮತ್ತು ಚಿಲ್ಲಿನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಒಗ್ಗರಣೆ ಹಾಕ್ಬಿಟ್ಟು ಆನಿಯನ್ ಕುಕ್ ಆಗಬೇಕಾದ್ರೆ ಸಾಲ್ಟ್ ಹಾಕೋದ್ರಿಂದ ಬೇಗ ಕುಕ್ ಆಗುತ್ತೆ ಅಂತ ನಾನು ಯಾವುದೋ ವೀಡಿಯೋದಲ್ಲಿ ನೋಡಿದ್ದೆ. ಸೊ ಹೌದು, ಅದು ಬೇಗ ಕುಕ್ ಆಗುತ್ತೆ. ಆ್ಯಂಡ್ ಆನಿಯನ್ ಎಲ್ಲ ನೀಟಾಗಿ ಕುಕ್ ಆದಮೇಲೆ ಆ ಪೌಡರ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡಿ, ನಾನು ಅಂದ್ಕೊಂಡೆ ಆ ಪೌಡರಲ್ಲಿ ಅಷ್ಟು ಹುಳಿ ಇರಲ್ಲ ಅಂತ. ಸೊ ಅದಕ್ಕೋಸ್ಕರ ಒಂದು ಲೆಮನ್ನ ಹಾಕಿದ್ದೀನಿ. ನಿಜವಾಗ್ಲೂ ಹೇಳ್ತೀನಿ, ನಮ್ಮಣ್ಣ ಹೇಳ್ತಾ ಇದ್ದ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಅಂತ. ನಾನು 1 ಸ್ಪೂನ್ ತಿಂದೆ. ಯಾವ ಥರ ಟೇಸ್ಟ್ ಬರ್ತಾಯಿತ್ತು ಅಂದರೆ, ಸಬ್ಸಿಗೆ ಸೊಪ್ಪು ಹಾಕ್ಬಿಟ್ಟು ಚಿತ್ರಾನ್ನ ಮಾಡಿರ್ತಾರಲ್ವ, ಸೇಮ್ ಅದೇ ಥರ ಟೇಸ್ಟ್ ಬರ್ತಾಯಿತ್ತು. ಆ್ಯಂಡ್ ಚೆನ್ನಾಗಿತ್ತು ಚಿತ್ರಾನ್ನ. ನೀವು ಟ್ರೈ ಮಾಡಿ. ನಾನು ಟ್ರೈ ಮಾಡೋಣ ಅಂತ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ಆ್ಯಂಡ್ ಅಮ್ಮನೂ ಹೇಳ್ತಾಯಿದ್ರು ತುಂಬ ಚೆನ್ನಾಗಿದೆ ಟೇಸ್ಟ್ ಅಂತ. ನೀವು ಟ್ರೈ ಮಾಡಿ ನನಗೆ ಹೇಳಿ. ಆ್ಯಂಡ್ ಎಲ್ಲರಿಗೂ ಬ್ರೇಕ್ಫಾಸ್ಟ್ ಹಾಕ್ಕೊಟ್ಟಾದಮೇಲೆ ನಾನು ಈ ಕಡೆ ನನ್ನ ಬ್ರೇಕ್ಫಾಸ್ಟ್ನ ಮಾಡ್ಕೊಳ್ತಾ ಇದ್ದೀನಿ. ಪ್ಯಾನ್ ಮೇಲೆ ಸ್ವಲ್ಪ ಗೀ ಹಾಕ್ಬಿಟ್ಟು ಬ್ರೌನ್ ಬ್ರೆಡ್ನ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ 4 ಸ್ಲೈಸ್ನ ರೋಸ್ಟ್ ಮಾಡಿಕೊಂಡು, ಆ್ಯಂಡ್ ನೆಕ್ಸ್ಟು ಅದೇ ಪ್ಯಾನ್ ಮೇಲೇ 2 ಎಗ್ಸ್ನ ತೊಗೊಂಡಿದ್ದೀನಿ. ಜಸ್ಟ್ ಆಮ್ಲೆಟ್ ಮಾಡ್ಕೊಳ್ತೀನಿ ಅಷ್ಟೇ, ಜಾಸ್ತಿ ಏನು ಮಾಡ್ಕೊಳ್ಳಲ್ಲ. ಆ್ಯಂಡ್ ನನಗೆ ಪೇಷನ್ಸ್ ಇತ್ತು ಅಂದರೆ ಸ್ವಲ್ಪ ಚೆನ್ನಾಗಿ ಆನಿಯನ್ ಎಲ್ಲ ಕಟ್ ಮಾಡ್ಕೊಳ್ತೀನಿ. ಇಲ್ಲ ನನಗೆ ಹಶ್ವಾಗ್ತದೆ ತಡ್ಕೊಳಕ್ಕಾಗಲ್ಲ ಅಂತಂದರೆ ಜಸ್ಟ್ ಆಮ್ಲೆಟ್ ಮಾಡ್ಕೊಳ್ತೀನಿ. ಆ್ಯಂಡ್ ನಾನು ಸ್ವಲ್ಪ ಸ್ಪೈಸಿ ತಿನ್ನೋದ್ರಿಂದ ಸ್ವಲ್ಪ ಖಾರದ ಪುಡಿ ಎಲ್ಲ ಜಾಸ್ತಿ ಹಾಕ್ಕೊಂಡು ಬ್ರೆಡ್ ಆಮ್ಲೆಟ್ನ ಮಾಡಿಕೊಂಡು ನನ್ನ ಬ್ರೇಕ್ಫಾಸ್ಟ್ಗೆ ನಾನು ತಿಂದೆ. ಅದಾದಮೇಲೆ ನಾನು ಹೇಳಿದೆ ಅಲ್ವಾ, ಅಣ್ಣಂಗೆ ಪ್ಲೇಟ್ಗೆ ಹಾಕ್ಕೊಟ್ಟಿದ್ದೆ. ಅವನು ಅಷ್ಟೇ ತುಂಬ ಚೆನ್ನಾಗಿದೆ ಬ್ರೇಕ್ಫಾಸ್ಟ್ ಅಂತ ಅಂದ. ಬ್ರೇಕ್ಫಾಸ್ಟ್ ಆದಮೇಲೆ ಸ್ವಲ್ಪ ಪಾತ್ರೆ ವಾಶ್ ಮಾಡೋದಿತ್ತು. ಸೊ ಪಾತ್ರೆನೆಲ್ಲ ವಾಶ್ ಮಾಡಿಬಿಟ್ಟು ಇನ್ನೇನು ಮನೆ ಕೆಲಸ ಇರುತ್ತೆ ಅಲ್ವಾ, ಕಸ ಎಲ್ಲ ಹೊಡೆದು ನೆಲ ಎಲ್ಲ ಒರೆಸ್ಬಿಟ್ಟು ನನ್ನ ಕೆಲಸನ ನಾನು ಮುಗಿಸಿ, ಕೆಲಸ ಮುಗ್ದು ಆದಮೇಲೆ ನಾನು ಬ್ರೇಕ್ಫಾಸ್ಟ್ ತಿನ್ಕೊಳ್ತೀನಿ. ಯಾಕಂದರೆ ನಾನು ಸ್ವಲ್ಪ ನೆಮ್ಮದಿಯಾಗಿ ಕುತ್ಕೊಂಡು ತಿನ್ನಬೇಕು. ಆ್ಯಂಡ್ ನಾನು ಒಂದು 5 minutಸಲ್ಲೆಲ್ಲ ತಿನ್ಕೊಂಡ್ಬಿಡ್ತೀನಿ. ಆದ್ರೂ ಎಲ್ಲ ಕೆಲಸ ಮುಗಿಸಿ ತಿಂದರೆ ಒಂಥರ. ಸೊ ಎಲ್ಲ ಮುಗಿಸಿ ಅದಾದಮೇಲೆ ನಾನು ಒಂದು ಮಿನಿ ವ್ಲಾಗಲ್ಲಿ ನಾನು ಹೇಳಿದ್ದೆ ಆಲೋವೆರಾನ ಎವ್ರಿಡೇ ಹಚ್ಕೊಳ್ತಾ ಇದ್ದೀನಿ ಅಂತ. ನಿಜವಾಗ್ಲೂ ಫೇಸಲ್ಲಿ ಎಷ್ಟು ಗ್ಲೋ ಬಂದಿದೆ ಅಂದರೆ
ಎವ್ರಿ ಡೇ ನೋಡೋಣ ಅಂತ ಟ್ರೈ ಮಾಡ್ತಾಯಿದ್ದೀನಿ. ಎವ್ರಿ ಡೇ ಒಂದು 20 ಡೇಸ್ ಹಚ್ಬಿಟ್ಟು ಹೇಗೆ ರಿಸಲ್ಟ್ ಬರುತ್ತೆ ಅಂತ ಟ್ರೈ ಮಾಡ್ತಾಯಿದ್ದೀನಿ. ಆ್ಯಂಡ್ ಒಂದು 10 ಡೇಸ್ಗೆ ಗೊತ್ತಾಗುತ್ತೆ, ಸ್ಕಿನ್ ಎಲ್ಲ ಕ್ಲಿಯರ್ ಅನಿಸುತ್ತೆ. ಆ್ಯಂಡ್ ಒಬ್ಬೊಬ್ರು ಸ್ಕಿನ್ಗೆ ಅಲೋವೆರಾ ಜೆಲ್ ಆಗಲ್ಲ. ಸೊ ಇನ್ನೊಂದು, ನೀವು ಶಾಪಲ್ಲಿ ಬೈ ಮಾಡ್ತೀನಿ ಅಂತಂದರೆ ಸ್ಮೆಲ್ ಇರುತ್ತೆ ಅಲ್ವಾ, ಅದಕ್ಕೆಲ್ಲ ಕೆಮಿಕಲ್ ಆ್ಯಡ್ ಮಾಡಿರ್ತಾರೆ. ಸೊ ನೀವು ಆಲೋವೆರಾ ಜೆಲ್ನ ಪರ್ಚೇಸ್ ಮಾಡ್ತೀರಾ ಅಂದರೆ ಯಾವುದು ಆಲೋವೆರಾ ಜೆಲ್ಲಲ್ಲಿ ಸ್ಮೆಲ್ ಇರಲ್ಲ, ಸೊ ಅದನ್ನು ಪರ್ಚೇಸ್ ಮಾಡಿ. ಅದಕ್ಕಿಂತ ಬೆಟರು ಪ್ಲ್ಯಾಂಟ್ ಡೈರೆಕ್ಟಾಗಿ ಯೂಸ್ ಮಾಡೋದೇ ಒಳ್ಳೆಯದು. ಅಷ್ಟರಲ್ಲಿ ಮಳೆ ಕೂಡ ಸ್ಟಾರ್ಟ್ ಆಯಿತು. ಆ್ಯಂಡ್ ನಾನು ಎಲ್ಲ ಕೆಲಸ ಎಲ್ಲ ಮುಗಿಸಿ ಫ್ರೆಶ್ ಆಗಿಬಿಟ್ಟು ಸ್ನಾನ ಮಾಡ್ಕೊಂಡು ಬಂದು ಸ್ಕಿನ್ ಕೇರ್ನ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ನಾನು ಯೂಸ್ ಮಾಡ್ತಾ ಇರೋ ಟೋನರ್ ಪ್ಲಮ್ ಟೋನರ್. ಆ್ಯಂಡ್ ನಾನಿವಾಗ ಫ್ಲಿಕ್ಸ್ ಅವ್ರದ್ದು ಜಾಮೂನ್ ಸೆರಮ್ ಮತ್ತು ಜಾಮೂನ್ ಮಾಯ್ಶ್ಚರೈಸರ್ನ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಅಷ್ಟರಲ್ಲಿ ನನ್ನ ಫ್ರೆಂಡ್, ನಾನು ಅಂದ್ಕೊಂಡೆ ಮಲ್ಕೊಳ್ಳೋಣ ಅಂತ. ಸೊ ಅಷ್ಟರಲ್ಲಿ ನನ್ನ ಫ್ರೆಂಡ್ ಕಾಲ್ ಮಾಡಿದ್ಲು, ಬರ್ತಾಯಿದ್ದೀನಿ ಬಾ ಟೌನ್ಗೆ ಅಂತ. ಯಾಕಂದರೆ ಮೋದಕದ್ದು ಮೋಲ್ಡ್ ಬೇಕಿತ್ತು ನಮಗೆ, ಸೊ ತಗೋಬರೋಣ ಅಂತ ನಾನು ರೆಡಿಯಾಗಿಬಿಟ್ಟು ಹೊರಟೆ. ಆ್ಯಂಡ್ ನಾನು ಅಂದ್ಕೊಂಡೆ ಈಸಿಯಾಗಿ ಸಿಗತ್ತೆ ಅಂತ. ಯಾಕಂದರೆ ನಾನು ಹೈಪರ್ ಮಾರ್ಕೆಟಲ್ಲಿ ಒಂದು ಸಲ ನೋಡಿದ್ದೆ ಇದು ಮೋಲ್ಡ್ನ, ಒಂದು 15 ರುಪೀಸ್ ಏನೋ ಇತ್ತು ಅಷ್ಟೇ. ಸೊ ಸಿಗತ್ತೆ ಬಾ ಇಲ್ಲೇ ಅಂತ ಕರ್ಕೊಂಡೋದೆ. ಬಟ್ ನಮಗೆ ಅಲ್ಲಿ ಸಿಗಲಿಲ್ಲ. ಆ್ಯಂಡ್ ಔಟ್ಸೈಡ್ ಬಂದು ಒಂದು 2 ಶಾಪಲ್ಲಿ ಸರ್ಚ್ ಮಾಡಿದ್ವಿ, ಬಟ್ ಅಲ್ಲೂ ಸಿಗಲಿಲ್ಲ. ಆ್ಯಂಡ್ ಫೈನಲ್ ಆಗಿ ನಮಗೆ ಪಾತ್ರೆ ಅಂಗಡೀಲಿ ಸಿಕ್ತು. ಆ್ಯಂಡ್ ಮಳೆನೂ ಬರ್ತಾಯಿತ್ತು, ಬಿಸಿಲು ಅಷ್ಟೇ ಇತ್ತು. ನನಗೆ ಏನೇ ಒಂಥರ ಅನಿಸಿ ಬಿಸಿಲಲ್ಲಿ ನಡ್ಕೊಂಬಂದಿದ್ದಕ್ಕೂ ಅದಕ್ಕೂ ಸಿಕ್ಕಾಬಟ್ಟೆ ತಲೆನೋವ್ತಾಯಿತ್ತು. ಮನೆಗೆ ಬಂದುಬಿಟ್ಟು ನಾನು ನನ್ನ ಲಂಚ್ನ ಸ್ಪ್ರೌಟ್ಸ್ ಮತ್ತು ಆ್ಯಪಲ್ ಮತ್ತು ಒಂದು 3 ಡೇಟ್ಸ್ನ ತೊಗೊಂಡೆ. ಆ್ಯಂಡ್ ನೀವು ನೋಡ್ಬೋದು ಫೈನಲಾಗಿ ಸಿಕ್ತು. ಆ್ಯಂಡ್ ಇಷ್ಟಕ್ಕೇ ಜಸ್ಟ್ 35 ರುಪೀಸ್. ಇಷ್ಟಕ್ಕೆ ನಾವು 1 ಅವರ್ ಸರ್ಚ್ ಮಾಡಿದ್ದೀವಿ. ಆ್ಯಂಡ್ ಬಂದು ಸಿಕ್ಕಾಬಟ್ಟೆ ತಲೆನೋವ್ತಾಯಿತ್ತು. ಒಂದು ಚಾಪೆ ಹಾಸ್ಕೊಂಡು ಹೆಂಗೆ ಮಲಗಿದ್ದೀನಿ ಅಂದರೆ ನನಗೆ ಗೊತ್ತಿಲ್ಲ. ಆ್ಯಂಡ್ ಅಮ್ಮ ಪಿಲ್ಲೋ ಮತ್ತು ಬ್ಲ್ಯಾಂಕೆಟ್ನ ಹಾಕಿದ್ರು. ಆ್ಯಂಡ್ ನಾನು ಇದ್ದಾಗ ಎಷ್ಟಾಗಿತ್ತು ಅಂದರೆ 8 o'clock ಆಗಿತ್ತು. ನಾನು ಬಂದು ಮಲಗಿದಾಗ 3 o'clock ಆಗಿತ್ತು. ಎಷ್ಟು ತಲೆ ನೋವ್ತಾಯಿತ್ತು ಅಂದರೆ ನಿಜವಾಗ್ಲೂ ಜಸ್ಟ್ ಬಿಸಿಲಲ್ಲಿ ನೆಡ್ಕೊಂಬಂದಿದ್ದಕ್ಕೂ ಏನೋ ಗೊತ್ತಿಲ್ಲ, ಸಿಕ್ಕಾಬಟ್ಟೆ ತಲೆ ನೋವ್ತಾಯಿತ್ತು. ಆ್ಯಂಡ್ ನನಗೆ ಮೈಗ್ರೇನ್ ಇದೆ, ಐಸ್ ಹತ್ರ ಜಾಸ್ತಿ, ಒಂದು ಸೈಡ್ ಜಾಸ್ತಿ ಮತ್ತು ಐಸ್ ಹತ್ರ ಜಾಸ್ತಿ ಪೇಯ್ನ್ ಬರುತ್ತೆ ನನಗೆ. ಸೊ ನಾನು ಮಲಗಿ ಎದ್ದರೆ ಸರಿಯಾಗತ್ತೆ ಅಂತ ಬಂದು ಮಲ್ಕೊಂಬಿಟ್ಟೆ. ಮಲಗೆದ್ರೂ ಸರಿಯಾಗಿರಲಿಲ್ಲ. ಅಮ್ಮ ದೃಷ್ಟಿಯಾಗಿದೆ ಏನೋ ಅಂತ ದೃಷ್ಟಿ ತೆಗಿತೀನಿ ಬಾ ಅಂತ ಅಂದರು. ಫಸ್ಟ್ ಊಟ ಮಾಡಿಬಿಡು ಅಂತ ಪ್ಲೇಟಿಗೆ ಹಾಕ್ಕೊಟ್ಟು ನಾನು ನೈಟ್ ಊಟಕ್ಕೆ ಮೊಳಕೆ ಕಟ್ಟಿರೋ ಕಾಳಿನ ಸಾಂಬಾರು ಮತ್ತು ರೈಸ್ ತೊಗೊಂಡೆ. ಆ್ಯಂಡ್ ಅದ್ರ ಜೊತೆ ಎಗ್ ತೊಗೊಳ್ತಾ ಇದ್ದೆ. ಆ್ಯಂಡ್ ನಾನು ಅದನ್ನು ತಿಂದ್ರೆ ಜಾಸ್ತಿ ಆಗಿತ್ತು. ಇನ್ನು ಎಗ್ಗೆಲ್ಲಿಂದ ತಿಂತೀನಿ ಅಂತ ಬೇಡ ಅಂತಂದೆ. ಅದಾದಮೇಲೆ ತಣ್ಣು ಗಾಳಿ ಬರ್ತಾಯಿತ್ತು ಔಟ್ಸೈಡ್. ಸೊ ವಾಕ್ ಆದರೂ ಹೋಗೋಣ, ಸ್ವಲ್ಪ ರಿಫ್ರೆಶ್ ಆಗುತ್ತೆ ಅಂತ ಒಂದು 30 ಮಿನಿಟ್ಸ್ ವಾಕ್ ಮಾಡಿದೆ. ಅದಾದಮೇಲೆ ಅಮ್ಮ ದೃಷ್ಟಿ ತೆಗಿತೀನಿ ಅಂತ ಅಂದರು. ಸೊ ದೃಷ್ಟಿ ಎಲ್ಲ ತೆಗೆದ್ಮೇಲೆ ಸ್ವಲ್ಪ ರಿಲ್ಯಾಕ್ಸ್ ಅಂತ ಅನಿಸ್ತು. ಅದೇನೋ ದೃಷ್ಟಿ ಆಗಿದ್ದಕ್ಕೆ ಅಷ್ಟೊಂದು ಆಯಿತಾ ಅಂತ ಗೊತ್ತಿಲ್ಲ. ಊಟ ಎಲ್ಲ ಮುಗಿಸಿ ವಾಕೆಲ್ಲ ಮುಗಿಸಿ ಮಲ್ಗೋಣ ಅಂತ ಬಂದೆ. ಸೊ ಇಷ್ಟೇ ನನ್ನ ಡೇ ಹಿಂಗಿತ್ತು. ಸ್ವಲ್ಪ ಎಕ್ಟಿಕ್ ಅಂತ ಅನಿಸ್ತಾಯಿತ್ತು. ನಿಮ್ಗೆ ಈ ವ್ಲಾಗ್ ಇಷ್ಟ ಆಗಿದೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.